ಸಂಘ ಮತ್ತು ಸವಿಗನ್ನಡ ಪತ್ರಿಕಾ ಬಳಗವು ಮೈಸೂರಿನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದೊಂದಿಗೆ ಸವಿಗನ್ನಡ ಪತ್ರಿಕೆಯ 26ನೇ ವಾರ್ಷಿಕೋತ್ಸವ ಹೊಯ್ಸಳ ಪ್ರಶಸ್ತಿ ಪ್ರದಾನ. ಮುತ್ತಿನಂತಹ ಈ ಮಾತನ್ನ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಮುತ್ತಿನಂತಹ 15 ಮಂದಿ ಸಾಧಕರನ್ನ ಹೊಯ್ಸಳ ಪ್ರಶಸ್ತಿ ಆಯ್ಕೆ ಮಾಡಿದೆ. ಎಲ್ಲರೂ ಸಹ ಮೈಸೂರಿನ ಆಸ್ತಿ ಅಲ್ಲ, ಅವರು ಇಡೀ ಕರ್ನಾಟಕದ ಆಸ್ತಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇದಕ್ಕೆ ಕಾರಣೀಭೂತರಾದವರು ಅಂತ ಹೇಳಿದ್ರೆ ನಮ್ಮ ಆಯ್ಕೆ ಸಮಿತಿ ಸದಸ್ಯರು, ನಮ್ಮ ಮಡ್ಡಿಗೆರೆ ಗೋಪಾಲ್ ಸರ್ ಮತ್ತು ಶಿಕ್ಷಣದಲ್ಲಿ ಜ್ಯೋತಿ ಗುರುಪ್ರಸಾದ್ ಅವರಿದ್ದಾರೆ, ಭರತನಾಟ್ಯದಲ್ಲಿ ಪಲ್ಲವಿ ರಾಘವೇಂದ್ರ ಅವರಿದ್ದಾರೆ. ಇವರೆಲ್ಲರ ಬಗ್ಗೆ ನಾನು ವೈಯಕ್ತಿಕವಾಗಿ ಹೇಳಲಿಕ್ಕೆ ಹೋಗಲ್ಲ. ಯಾಕೆಂತ ಹೇಳಿದ್ರೆ ಅವರೆಲ್ಲರೂ ಸಹ ಈಗಾಗಲೇ ನಾನು ಹೇಳಿದಾಗೆ ಸಮುದ್ರದಲ್ಲಿ ಸಿಗ್ತಕ್ಕಂಥ ಅಮೂಲ್ಯ ರತ್ನಗಳು, ಮುತ್ತಿನ ಥರ. ಸೊ ಅವರೆಲ್ಲರ ಬಗ್ಗೆ ನಾವು ಒಂದೊಂದು ಪುಸ್ತಕ ಬರೀಬೋದು, ಅಷ್ಟರ ಮಟ್ಟಿಗೆ ಅವರು ಸಾಧನೆಯನ್ನ ಮಾಡಿದ್ದಾರೆ. ಅವರೆಲ್ಲರ ಸಾಧನೆ ಆಚಂದ್ರಾರ್ಹವಾಗಿ ಇರಲಿ ಅಂತ ಹೇಳ್ತಾ, ಲಕ್ಷ್ಮೀ ಸಮಾಗಚ್ಚತು ವಾ ಯಥೇಚ್ಛಂ ಅದ್ಯೈವ ವಾ ಮರಣಮಸ್ತು ಯುಗಾಂತರೇವ ನ್ಯಾಯಾತ್ಮತಃ ಪ್ರವಿಚಲಂತಿ ಪದಮ್ನ ಧೀರಾಃ. ಅಂತಹ ಧೀರರಿಗೆ ಇವತ್ತು 15 ಜನಕ್ಕೆ ಸನ್ಮಾನ ಮಾಡಿದ್ದೀರಿ. ಇದು ಬಹಳ ಸಂತೋಷದ ವಿಷಯ. 10 ಹಲವಾರು ಜನಕ್ಕೆ ಅವರವರ ಭಾಗಗಳಲ್ಲಿ ಅವರು ಸಾಧಿಸಿದ ಶ್ರೇಯಸ್ಸಿಗಾಗಿ, ಅವರು ಮಾಡಿದ ಸಾಧನೆಗಾಗಿ ಅವರಿಗೆಲ್ಲರಿಗೂ ರಂಗಣ್ಣ ಗುರುತಿಸಿಕೊಟ್ಟಿರೋದಿದೆಯಲ್ಲ, ಅದಕ್ಕೇನು ಹೇಳೋದು? ಅಯಂ ನಿಜ ಪರೋವೇತಿ ಗಣನ ಲಘುಚೇತಸ ಉದಾರ ಚರಿತಾನಂತು ವಸುಧೈವ ಕುಟುಂಬಕಂ. ನನ್ನ ಮಗಳು ಈ ಪ್ರಶಸ್ತಿಯನ್ನು ಸ್ವೀಕರಿಸುವಂತಹ ಸಮಾರಂಭಕ್ಕೆ ಕೇವಲ ಪ್ರೇಕ್ಷಕರಾಗಿ ಬಂದವರನ್ನ ನೀವು ತುಂಬ ಮುಖ್ಯವಾದಂತಹ ಸ್ಥಾನ ಕೊಟ್ಟು ನಮ್ಮನ್ನು ಗೌರವಿಸಿದಿರಿ.